ಇಲ್ಲಿನ ವಿಶೇಷವೇನೆಂದರೆ ಜನನಾಗರಿಕರು ತಮ್ಮ ತಮ್ಮ ಕಷ್ಟಗಳಿಗೆ ಅವರೇ ಒಣಮೆಣಸಿನಕಾಯಿಯನ್ನು ರುಬ್ಬಿ ಅರೆದು ಆದಿಶಕ್ತಿಯ ಶಿಲೆಗೆ ಲೇಪಿಸುವುದರಿಂದ ಎಂತಹ ಬಲಿಷ್ಠವಾದ ಸಮಸ್ಯೆಯಾಗಲಿ ಪರಿಹಾರವಾಗುವುದು. ಹಾಗೂ ಈ ಪೂಜೆಯನ್ನು 5 ವಾರಗಳ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಂದು ಮಾಡುವುದರಿಂದ ಸಮಸ್ಯೆಯಿಂದ ಮುಕ್ತಿ ಹೊಂದುವರು ಎಂಬ ನಂಬಿಕೆ ಇದೆ. ಹಾಗೂ ಇಲ್ಲಿ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಶ್ರೀ ಪ್ರತ್ಯಂಗರಾ ದೇವಿ ಒಣಮೆಣಸಿನಕಾಯಿ ಮಹಾಯಾಗ ನಡೆಯುತ್ತದೆ. ಈ ಮಹಾಯಾಗದ ವಿಶೇಷತೆ ಏನೆಂದರೆ ಮೂಟೆಗಟ್ಟಲೆ ಒಣಮೆಣಸಿನಕಾಯಿಯನ್ನು ಅಗ್ನಿಕುಂಡಲಕ್ಕೆ ಸಮರ್ಪಿಸುತ್ತಾರೆ. ಸ್ವಲ್ಪವೂ ಹೊಗೆ ಅಥವಾ ಘಾಟು ಕೂಡ ಬರುವುದಿಲ್ಲ. ನಾನಿವತ್ತು ತೋರಿಸ್ತಾ ಇರೋ ದೇವಸ್ಥಾನ ಶಿವಮೊಗ್ಗದ ಶ್ರೀ ಪ್ರತ್ಯಂಗಿರಾ ದೇವಿ ಅಮ್ಮನವರ ದೇವಸ್ಥಾನ. ಈ ದೇವಸ್ಥಾನವನ್ನು ಶಿವಮೊಗ್ಗ ಜಿಲ್ಲೆಯ ವಿಮಾನ ನಿಲ್ದಾಣದ ಮುಂಭಾಗದಲ್ಲಿ ಭವ್ಯವಾಗಿ ನಿರ್ಮಿಸಲಾಗಿದೆ. ಈ ದೇವಸ್ಥಾನವು ನಿರ್ಮಾಣವಾಗಲು ಕಾರಣ ಶ್ರೀ ಸುಪ್ರೀತ್ ಗುರೂಜಿ ಅವರು ಅತಿ ಕಿರಿಯ ವಯಸ್ಸಿನಲ್ಲಿ, ಅಂದರೆ ಅವರು ತಮ್ಮ 16ನೇ ವಯಸ್ಸಿನಲ್ಲಿ ಇದ್ದಾಗ ಸ್ವತಃ ಆದಿಪರಾಶಕ್ತಿಯೇ ಕನಸಿನಲ್ಲಿ ಗೋಚರಿಸಿ ದೇವಾಲಯವನ್ನು ನಿರ್ಮಿಸಲು ಆದೇಶಿಸಿದ್ದರು. ಆ ಪ್ರಕಾರವಾಗಿ ಶ್ರೀ ಪ್ರತ್ಯಂಗರಾ ದೇವಿ ಅಮ್ಮನವರ ಭವ್ಯ ದೇವಾಲಯವನ್ನು ಶ್ರೀ ಚಕ್ರ ಸಮೇತ ಶಿವಮೊಗ್ಗದಲ್ಲಿ ಸ್ಥಾಪಿಸಿರುತ್ತಾರೆ. ಇಲ್ಲಿ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ತಡೆ ಹೊಡೆಯುವ ಪದ್ಧತಿ ಇರುತ್ತದೆ ಮತ್ತು ವಾಮಾಚಾರ ದುಷ್ಟಿ ದೋಷಗಳಿಗೆ ತಡೆ ಹೊಡೆಯಲಾಗುತ್ತದೆ.